21 ದಿನ ಲಾಕ್ಡೌನ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚಂದ್ರಕಾ ಶೆಟ್ಟಿ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಈ ಬಾರಿ ಯುಗಾದಿ ಬಹಳ ಸರಳವಾಗಿ ಮನೆಯಲ್ಲೇ ಇದ್ದು ಸಿಂಪಲ್ ಆಗಿ ಆಚರಣೆ ಮಾಡೋಣ. ಯಾರು ಕೂಡ ದಯಮಾಡಿ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಮತ್ತೊಮ್ಮೆ ಕಳಕಳಿಯಿಂದ ನಾವು ನಮ್ಮ ಚಾನೆಲ್ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಮನೆಯೇ ಮದ್ದು ಈ ಮಹಾಮಾರಿ ಹೆಮ್ಮಾರಿ ಕೊರೋನಾಗೋಸ್ಕರ. ಇನ್ನು ಕೇಂದ್ರ ಸರ್ಕಾರ ಕೂಡ ದಿಟ್ಟ ಕ್ರಮವನ್ನ ಕೈಗೊಂಡಿದೆ. ನಿನ್ನೆ 8 ಗಂಟೆಗೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ರು, ಕೊರೋನಾ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂದ್ರೆ ಜನರು ಕೈ ಜೋಡಿಸಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳಿದ್ದೆ, ಒಂದಿಷ್ಟು ವಾರಗಳ ಕಾಲ ಒಂದು ಡಿಮ್ಯಾಂಡ್ ಇದೆ ನಂದು ಅಂತ. ಅದೇನು ಅಂತಂದ್ರೆ 21 ದಿನಗಳ ಕಾಲ ಇಂಡಿಯಾ, ಇಡೀ ದೇಶವೇ ಲಾಕ್ ಡೌನ್ ಆಗುತ್ತೆ ಅನ್ನೋ ಮಾಹಿತಿ. ಇಡೀ ಭಾರತವೇ ಬಂದ್ ಆಗಿದೆ. 3 ವಾರಗಳ ಕಾಲ ಇಡೀ ದೇಶವೇ ಲಾಕ್ ಆಗುತ್ತೆ. ಏಪ್ರಿಲ್ 15ನೇ ತಾರೀಕಿನ ತನಕ ಭಾರತದಲ್ಲಿ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಇನ್ನು ಮನೆ ಬಿಟ್ಟು ಹೊರಗಡೆ ಬರಲೇಬೇಡಿ. ಅಷ್ಟೇ ಅಲ್ಲ, ಬೋರ್ ಆಯ್ತು, ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡೋಣ, ಅಲ್ಲಿಗೆ ಹೋಗೋಣ, ಅದು ಕೂಡ ಬೇಡ. ಅಲ್ಲೂ ಕೂಡ ಅಂತರ ಇರಲಿ. ಇಲ್ಲಿ ಪ್ರಮುಖವಾಗಿ ಕೊರೋನಾಗೆ ಮದ್ದು ಸದ್ಯಕ್ಕೆ ಏನು ಅಂತಂದ್ರೆ, ನೀವು ಮನೆಯಲ್ಲೇ ಇದ್ರು ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಇಡೀ ದೇಶಕ್ಕೆ ಕರ್ಫ್ಯೂ ಅನ್ನ ಪ್ರಧಾನಿ ಜಾರಿ ಮಾಡಿದ್ದಾರೆ. ನಿನ್ನೆ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಮಾಹಿತಿಯನ್ನು ಅವರು ಹೇಳಿದ್ದಾರೆ. ಈ ಮಹಾಮಾರಿ ಕೊರೋನಾ ವೈರಸ್ನಿಂದ ದೇಶವನ್ನ ತಡೆಗಟ್ಟಲು ಕ್ರಾಂತಿಕಾರಿ ನಿರ್ಧಾರವನ್ನ ಮೋದಿ ತಗೊಂಡಿದ್ದಾರೆ. ಸುದೀರ್ಘ 21 ದಿನಗಳ ಕಾಲ ದೇಶವ್ಯಾಪಿ ಐತಿಹಾಸಿಕ ಲಾಕ್ ಡೌನ್ ಘೋಷಣೆಯನ್ನ ಮಾಡಿದ್ದಾರೆ. ಅಲ್ಲದೆ ಕೊರೋನಾ ವಿರುದ್ಧ ಅಂತಿಮ ಹೋರಾಟದ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಭಾರತೀಯನ ಜೀವ ಉಳಿಸಲು ಇದು ಅಗತ್ಯ ಕೂಡ ಹೌದು. ಹೀಗಾಗಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ತೀನಿ, ನೀವು ದೇಶದ ಯಾವುದೇ ಭಾಗದಲ್ಲಾದ್ರೂ ಇರಿ, 21 ದಿವಸ ಮನೆಯಿಂದ ಹೊರಗಡೆ ಬರಲೇಬೇಡಿ. ಲಕ್ಷ್ಮಣ ರೇಖೆ ದಾಟಿದ್ರೆ ವೈರಸ್ ನಿಮ್ಮ ಮನೆಗೆ ಬರುತ್ತೆ. ಮುಂದಿನ 3 ವಾರ ಮನೆಯಿಂದ ಹೊರ ಹೋಗೋದನ್ನ ಮರ್ತು ಬಿಡಿ ಅಂತ ಹೇಳಿದ್ದಾರೆ. ಈಗಿನ ಲಾಕ್ಡೌನ್ ಕರ್ಫ್ಯೂ ರೀತಿಯಲ್ಲೇ ಇರುತ್ತೆ. ಜನತಾ ಕರ್ಫ್ಯೂಗಿಂತ ಕಠಿಣವಾಗಿ ಇರುತ್ತೆ. 21 ದಿನಗಳ ದಿಗ್ಬಂಧನ ಎಂಬುದು ಕಷ್ಟವಾಗಿ ಕಾಣಿಸಬಹುದು. ಆದರೆ ಪ್ರತಿಯೊಬ್ಬರ ಸುರಕ್ಷತೆಗಾಗಿ ಇರುವಂತಹ ದಾರಿ ಇದೊಂದೇ. ಈ 21 ದಿನಗಳನ್ನ ನಾವು ಸರಿಯಾಗಿ ನಿಭಾಯಿಸದೇ ಇದ್ರೆ ನಮ್ಮ ದೇಶ, ನಿಮ್ಮ ಕುಟುಂಬ ಎಲ್ಲವೂ 21 ವರ್ಷಗಳಷ್ಟು ಹಿಂದಕ್ಕೆ ಹೋಗಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. आज एक महत्वपूर्ण निर्णय करने जा रहा है. संपूर्ण देश में संपूर्ण लॉकडाउन होने जा रहा है. हिंदुस्तान को बचाने के लिए, हिंदुस्तान के हर नागरिक को बचाने के लिए, आपको बचाने के लिए, आपके परिवार को बचाने के लिए आज रात 12 बजे से घरों से बाहर निकलने पर पूरी तरह पाबंदी लगाई जा रही है. देश के हर राज्य को, हर केंद्र शासित प्रदेश को, हर जिले, हर गांव, हर कस्बे, हर गली मोहल्ले को अब लॉकडाउन किया जा रहा है. ये एक तरह से कर्फ्यू ही है. जनता कर्फ्यू से भी कुछ कदम आगे की बात. जनता कर्फ्यू से जरा ज्यादा सख्त कोरोना महामारी के खिलाफ निर्णायक लड़ाई के लिए ये कदम अब बहुत आवश्यक है. निश्चित तौर पर इन लॉकडाउन की एक आर्थिक कीमत देश को उठानी पड़ेगी. लेकिन एक एक भारतीय के जीवन को बचाना, आपके जीवन को बचाना, आपके परिवार को बचाना, इस समय मेरी, भारत सरकार की, देश की हर राज्य सरकार की, हर स्थानीय निकाय की सबसे बड़ी प्राथमिकता है. और इसलिए मेरी आपसे प्रार्थना है, और मैं हाथ जोड़ के प्रार्थना करता हूं कि आप इस समय
देश में जहां भी हैं वहीं रहे। अभी के हालात को देखते हुए देश में ये लॉकडाउन 21 दिन का होगा, 3 सप्ताह का होगा। और जब मैंने पिछली बार आपसे बात की थी तब मैंने आपसे कहा था कि मैं आपसे कुछ सप्ताह मांगने के लिए आया हूं। आने वाले 21 दिन हर नागरिक के लिए, हर परिवार के लिए बहुत ही महत्वपूर्ण है। एक बैनर जो मुझे भी पसंद आया, मैं आपको भी ये बहुत कम शब्दों में संदेश दिखाना चाहता हूं। कोरोना यानी कोई रोड पर ना निकलने। कोरोना यानी कोई रोड पर ना निकले। साथियों, एक्सपर्ट का यह भी कहना है कि आज अगर किसी व्यक्ति में कोरोना वायरस पहुंचता है तो उसके शरीर में इसके लक्षण दिखने में कई कई दिन लग जाते हैं। साथियों, दुनिया में कोरोना वायरस से संक्रमित व्यक्तियों की संख्या को पहले 1 लाख तक पहुंचने में 67 डेज, 67 दिन लग गए थे। यानी 1 लाख तक पहुंचने में 67 दिन। उसके बाद सिर्फ 11 दिन में ही 1 लाख नए लोग संक्रमित हो गए, यानी 2 लाख हो गए। सोचिए, पहले 1 लाख लोग संक्रमित में होने में 67 दिन लगे और फिर इसे 2 लाख लोगों तक पहुंचने में सिर्फ 11 दिन लगे। ये और भी भयावह है कि 2 लाख संक्रमित लोगों से 3 लाख लोगों तक ये बीमारी पहुंचने में सिर्फ 4 दिन लगे। आप अंदाजा लगा सकते हैं कि कोरोना वायरस कितनी तेजी से फैलता है और जब ये फैलना शुरू करता है तो इसे रोकना बहुत मुश्किल होता है। साथियों, यही वजह है कि चीन, अमेरिका, फ्रांस, जर्मनी, स्पेन, इटली, ईरान जैसे अनेक देशों में जब कोरोना वायरस ने फैलना शुरू किया तो हालात बेकाबू हो गए। और ये भी याद रखिए, इटली हो या अमेरिका, इन देशों की स्वास्थ्य सेवा, उनके हॉस्पिटल, उनके यहां आधुनिक संसाधन पूरी दुनिया में बेहतरीन है। उनकी व्यवस्थाएं बेहतरीन मानी जाती हैं। बावजूद इसके ये देश कोरोना का प्रभाव कम नहीं कर पाए। ಕೊರೋನಾ ತಡೆಗೆ ಪ್ರಧಾನಿ ಮೋದಿ ದಿಟ್ಟ ಕ್ರಮದ ಜೊತೆಯಲ್ಲೇ 15,000 ಕೋಟಿ ಹಣವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಕೊರೋನಾ ಚಿಕಿತ್ಸೆಗೆ ಈ ಹಣವನ್ನ ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ. ಮಹತ್ವದ ಘೋಷಣೆ ಜೊತೆಯಲ್ಲಿ ಕೊರೋನಾ ತಡೆಗೆ ಅಂತಾನೆ 15,000 ಕೋಟಿ ಹಣವನ್ನ ಘೋಷಣೆ ಮಾಡಿರೋದು. ಇನ್ನು ಇದು ಚಿಕಿತ್ಸೆಗೆ ಅಂತ ಈ ಹಣವನ್ನ ಕೇಂದ್ರ ಸರ್ಕಾರ ಈಗ ಮೀಸಲಿಟ್ಟಿದೆ. जीवन बचाने के लिए जो जरूरी है उसे सर्वोच्च प्राथमिकता देनी ही पड़ेगी। इस वैश्विक महामारी से मुकाबला करने के लिए देश की स्वास्थ्य सुविधाओं को तैयार करने का काम
केंद्र सरकार लगातार कर रही है। विश्व स्वास्थ्य संगठन, भारत के बड़े चिकित्सा और अनुसंधान संस्थानों तथा स्वास्थ्य विशेषज्ञों की सलाह और सुझाव पर कार्य करते हुए सरकार ने निरंतर फैसले भी लिए हैं। अब कोरोना के मरीजों के इलाज के लिए देश के हेल्थ इंफ्रास्ट्रक्चर को और मजबूत बनाने के लिए केंद्र सरकार ने आज 15,000 करोड़ रुपए का प्रावधान किया है। इससे कोरोना से जुड़ी टेस्टिंग फैसिलिटीज, पर्सनल प्रोटेक्टिव इक्विपमेंट्स, आइसोलेशन बेड्स, आईसीयू बेड्स, वेंटिलेटर्स और अन्य जरूरी साधनों की संख्या तेजी से बढ़ाई जाएगी। साथ ही मेडिकल और पैरामेडिकल मैन पावर की ट्रेनिंग का काम भी किया जाएगा। मैंने राज्य सरकारों से अनुरोध किया है कि इस समय सभी राज्यों की पहली प्राथमिकता सिर्फ और सिर्फ स्वास्थ्य सेवाएं ही होनी चाहिए, हेल्थ केयर ही प्राथमिकता होनी चाहिए। मुझे संतोष है कि देश का प्राइवेट सेक्टर भी पूरी तरह से कंधे से कंधा मिलाकर संकट और संक्रमण की इस घड़ी में देशवासियों के साथ खड़ा है। प्राइवेट लैब्स, प्राइवेट अस्पताल सभी इस चुनौतीपूर्ण दौर में सरकार के साथ काम करने के लिए आगे आ रहे हैं। ಬಹಳಷ್ಟು ಮಹತ್ವದ ಘೋಷಣೆಯನ್ನ ನಿನ್ನೆಯ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ರು. ಅದರಲ್ಲಿ 21 ದಿನಗಳ ಕಾಲ ನಾವೀಗ ಕೊರೋನಾ ಮಹಾಮಾರಿಯನ್ನ ತಡೆಗಟ್ಟಲೇಬೇಕು ಅಂದ್ರೆ 21 ದಿನಗಳ ಕಾಲ ದೇಶವನ್ನ ಲಾಕ್ ಡೌನ್ ಮಾಡಲೇಬೇಕಾಗುತ್ತೆ. ಅದರ್ವೈಸ್ ನಾವು 21 ವರ್ಷಗಳ ಹಿಂದೆ ಹೋಗಬೇಕಾಗುತ್ತೆ. ಅದು ಎಲ್ಲಾ ವಿಚಾರವಾಗಿ, ಆರ್ಥಿಕವಾಗಿರ್ಬೋದು, ಮತ್ತೆ ನಮ್ಮ ದೇಶದ ಸ್ಥಿತಿಗತಿ ವಿಚಾರವಾಗಿ, ಎಲ್ಲಾ ವಿಚಾರವಾಗಿ 21 ವರ್ಷಗಳಷ್ಟು ಹಿಂದೆ ಹೋಗ್ಬಿಡ್ತೀವಿ. ಅದಕ್ಕೆ ಈ ಕೊರೋನಾ ತಡೆಗಟ್ಟೋದಕ್ಕೆ ಈ ಕಠಿಣ ನಿರ್ಧಾರವನ್ನ ಕೈಗೊಂಡಿರೋದು. ಮತ್ತೆ ಒಬ್ಬ ಸೋಂಕಿತ ವ್ಯಕ್ತಿ ಸಹಸ್ರಾರು ಮಂದಿಗೆ ಇದನ್ನ ಹರಡ್ಬಿಡ್ತಾನೆ. ಅದಕ್ಕೋಸ್ಕರ ನಿಮ್ಮ ಪಕ್ಕದ ಮನೆಗೂ ಕೂಡ ನೀವು ಹೋಗಬೇಡಿ, ನಿಮ್ಮ ಕುಟುಂಬದ ಮಧ್ಯದಲ್ಲೇ ನೀವು ಅಂತರವನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅದು ನನಗೂ ಕೂಡ ಅನ್ವಯಿಸುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಜನಸಾಮಾನ್ಯರು ಕಟ್ಟುನಿಟ್ಟಾಗಿ 21 ದಿನಗಳ ಕಾಲ ಇದನ್ನ ಫಾಲೋ ಮಾಡಲೇಬೇಕು ಅಂತ ಹೇಳಿದ್ರು. ಇನ್ನು ಕೊರೋನಾ ಚಿಕಿತ್ಸೆಗೆ ಅಂತಾನೆ ಕೇಂದ್ರ ಸರ್ಕಾರ ಈಗ 15,000 ಕೋಟಿ ಹಣನ ಮೀಸಲಿಟ್ಟಿದೆ. ಇನ್ನು ಅದರ ಜೊತೆಯಲ್ಲಿ ಒಂದು ಬೋರ್ಡ್ ಅನ್ನ ತೋರಿಸಿದ್ರು. ಅಂದ್ರೆ ಅವ್ರಿಗೂ ಕೂಡ ಇಂಪ್ರೆಸ್ ಆಗಿದೆ ಆ ಬೋರ್ಡ್. ಜನ ಅಟ್ಲೀಸ್ಟ್ ಇದನ್ನ ಫಾಲೋ ಮಾಡಬೇಕು ಅಂತ ಆ ಬೋರ್ಡ್ ಅನ್ನ ತೋರಿಸಿದ್ದು. ಕೊರೋನಾ ಅಂತಂದ್ರೆ ಕೋಯಿ ರೋಡ್ ಪರ್ ನಾ ನಿಕಲೆ, ಅಂದ್ರೆ ಯಾರು ಕೂಡ ರಸ್ತೆಗೆ ಇಳಿಯಬೇಡಿ ಅಂತ ಈ ಮುಖಾಂತರ ಮತ್ತೊಮ್ಮೆ ಅವರು ಮನವಿಯನ್ನ ಮಾಡ್ಕೊಂಡಿರೋದು. ಕೈ ಜೋಡಿಸಿ, ಕೈ ಮುಗಿದು ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಭಾನುವಾರ ನಾವು ನೋಡಿದ್ವಿ, ಅವರು ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಿದ್ರು. ಈ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಜನರಲ್ಲಿ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿತ್ತು. ಆ ಟೈಮ್ನಲ್ಲೇ ಅವರು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು. ನಾನು ಒಂದಿಷ್ಟು ವಾರಗಳ ಕಾಲ ನಿಮ್ಮಿಂದ ಒಂದು ನಿರೀಕ್ಷೆಯನ್ನ ಮಾಡ್ತೀನಿ, ಒಂದು ಅಪೇಕ್ಷೆ ಇದೆ, ಅದೇನು ಅಂತ ಮುಂದೆ ಹೇಳ್ತೀನಿ ಅಂತ ಹೇಳಿದ್ರು. ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಅವ್ರು ಹೇಳಿದ್ದು ಮುಂದಿನ 3 ವಾರಗಳ ಕಾಲ, ಅಂದ್ರೆ ನಿನ್ನೆ ಮಧ್ಯರಾತ್ರಿಯಿಂದಲೇ 12 ಗಂಟೆಯಿಂದ ಇದು ಲಾಕ್ ಡೌನ್ ಆಗಿದೆ ಇಡೀ ದೇಶ. ಮುಂದಿನ 3 ವಾರಗಳ ಕಾಲ ದಯಮಾಡಿ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರಬೇಡಿ. ಮತ್ತೆ ಇನ್ನೊಂದು ಮೇಜರ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಈಗ ನಾಗರಿಕರು ಎಲ್ಲೆಲ್ಲಿ ಇದ್ದಾರೆ, ಯಾವ್ಯಾವ ಊರಲ್ಲಿ ಇದ್ದಾರೆ, ದಯಮಾಡಿ ಅಲ್ಲೇ ಇರಿ, ನೀವು ಮತ್ತೆ ಅಲ್ಲಿಂದ ಹೊರಡೋದಕ್ಕೆ ಅಥವಾ ಬೇರೆ ಊರಿಗೆ ಹೋಗೋದಕ್ಕೆ ಪ್ರಯತ್ನಗಳನ್ನ ಪಡಬೇಡಿ ಅಂತ ಹೇಳಿದ್ದಾರೆ. 67 दिन लग गए थे। ಕಾಲ ಅಂತಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಜನರಿಗೆ, ಬಟ್ ಸಹಿಸಿಕೊಳ್ಳಲೇಬೇಕು ಅಂತ ಮೋದಿ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಬಟ್ ಇವಾಗ ಭಾರತ ಲಾಕ್ ಡೌನ್ ಅದು ಹೇಳಿ ಕೇಳಿ 21 ದಿನ ಅಂತಂದ್ರೆ ಜನರಿಗೆ ಸಹಜವಾಗಿ ಒಂದು ಆತಂಕ ಇರುತ್ತೆ. ಮನೆಯಿಂದ ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಮತ್ತೆ ಅಗತ್ಯ ವಸ್ತುಗಳ ಕತೆ ಏನ್ ಹಂಗಾದ್ರೆ ಅವೆಲ್ಲವೂ ಕೂಡ ಸಿಗುತ್ತೆ. ಡೋಂಟ್ ವರಿ, ಭಯ ಬೇಡ. ಆ ಬಗ್ಗೆ ಎಂದಿನಂತೆ ಅಗತ್ಯ ಸೇವೆಗಳು ಸಿಕ್ಕೇ ಸಿಗುತ್ತೆ. ಅದು ವೈದ್ಯಕೀಯ ಸೇವೆ, ಆಂಬ್ಯುಲೆನ್ಸ್, ATM ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಗ್ಯಾಸ್ ಎಲ್ಲವೂ ಸಿಗುತ್ತೆ.
ಜನತಾ ಕರ್ಫ್ಯೂ ದಿನ ಇದ್ದ ನಿಬಂಧನೆಗಳೇ ಇಲ್ಲೂ ಕೂಡ ಅನ್ವಯ ಆಗುತ್ತೆ. ಅಗತ್ಯ ವಸ್ತುಗಳ ಚಿಂತೆ ಬೇಡ. ಹಾಲು ಸಿಗುತ್ತೆ, ದಿನಸಿ ಪದಾರ್ಥ ಸಿಗುತ್ತೆ, ತರಕಾರಿ ಸಿಗುತ್ತೆ, ATM ಓಪನ್ ಇರುತ್ತೆ, ಬ್ಯಾಂಕ್ ಇದ್ದೇ ಇರುತ್ತೆ, ಇಂಟರ್ನೆಟ್ ಸೇವೆ ಇರುತ್ತೆ, ಟಿವಿ ಕೇಬಲ್ ಸಮಸ್ಯೆ ಆಗೋದಿಲ್ಲ. ನಿಮಗೆ ದಿನನಿತ್ಯ ಮನೆಯಲ್ಲಿದ್ದಾಗ ಏನೆಲ್ಲ ಫೆಸಿಲಿಟೀಸ್ ಬೇಕಾಗುತ್ತೆ ಅವೆಲ್ಲವೂ ಕೂಡ ಸಿಗುತ್ತೆ. ಆತಂಕ ಅನ್ನೋದು ಬೇಡ. ನೀವು ಮನೆಯಲ್ಲಿ ಇರಬೇಕು ಅಷ್ಟೇ. ಸದ್ಯಕ್ಕೆ ಈಗ ಕೇಂದ್ರ ಸರ್ಕಾರ ಕೇಳ್ತಿರೋದು ಅದನ್ನೇ, ರಾಜ್ಯ ಸರ್ಕಾರ ಕೇಳ್ತಾ ಇರೋದು ಅದನ್ನೇ. ನಿಮ್ಗೆ ಏನೇನು ಫೆಸಿಲಿಟಿ ಬೇಕೋ ಅವೆಲ್ಲವೂ ಸಿಗುತ್ತೆ, ಡೋಂಟ್ ವರಿ. ಆದರೆ ಯಾವುದೇ ಕಾರಣಕ್ಕೂ ನೀವು ಮನೆ ಬಿಟ್ಟು ಆಚೆ ಬರಬೇಡಿ. ಮನೆ ಒಳಗಡೆ ಇದ್ರೂ ಕೂಡ ಕುಟುಂಬ ಸದಸ್ಯರ ಜೊತೆಯಲ್ಲಿ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಅಂತ ಪರಿಸ್ಥಿತಿ ಇದೆ. ಮತ್ತೆ ಅಗತ್ಯ ವಸ್ತುಗಳಲ್ಲಿ ಯಾವುದೇ ವ್ಯತ್ಯಯ ಆಗೋದಿಲ್ಲ, ಎಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ ಅನ್ನೋ ಅಭಯವನ್ನ ಸರ್ಕಾರ ಕೊಟ್ಟಿದೆ. रोजमर्रा की जिंदगी में लोगों को असुविधा ना हो, इसके लिए निरंतर कोशिश कर रही है. सभी आवश्यक वस्तुओं की सप्लाई बनी रहे, इसके लिए सभी उपाय किए गए हैं. साथियों, जीवन जीने के लिए जो जरूरी है उसके लिए सारे प्रयासों के साथ ही जीवन बचाने के लिए जो जरूरी है उसे सर्वोच्च प्राथमिकता देनी ही पड़ेगी. रोजमर्रा की जिंदगी में लोगों को असुविधा ना हो, इसके लिए निरंतर कोशिश कर रही है. सभी आवश्यक वस्तुओं की सप्लाई बनी रहे, इसके लिए सभी उपाय किए गए हैं. साथियों, जीवन जीने के लिए जो जरूरी है उसके लिए सारे प्रयासों के साथ ही जीवन बचाने के लिए जो जरूरी है उसे सर्वोच्च प्राथमिकता देनी ही पड़ेगी.